ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಒಬ್ಬರು ಲಲಿತಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವರ ಹೆಸರು ಲಲಿತಾ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 31 ಒಂದು ಪ್ರಾಯ ನಡೀತಾ ಇದೆ. ವಸತಿ ಜಾಗ ಕೆಂಗೇರಿ, ಬೆಂಗಳೂರು ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಜೀವನ ಗಂಡನಿಂದ ಒಂದು ಊಟದ ಒಂದು ರುಚಿ ಇಲ್ಲದೆ ಹೋಟೆಲ್ ಮಾಡಲು ಕೂಡ ರೆಡಿ ಆಗಿದ್ದಾಳೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇವರ ಒಂದು ಬಯಕೆ ನೋಡೋದಾದರೆ ದಪ್ಪ ಊಟ ಹೊಂದಿರೋ ಒಂದು ಮುದುಕ ಆದರೂ ಕೂಡ ನನಗೆ ಜೋಡಿಯಾಗುತ್ತೆ. ಹಾಗೆಯೇ ಅವರ ಜೋಡಿ ಕೂಡ ಸುಖ ಕಾಣುವ ಒಂದು ಆಸೆ ಕೂಡ ಹುಟ್ಟಿದೆ. ಖರ್ಚು ಎಲ್ಲ ನಂದೇ ಇರುತ್ತೆ. ಸೊ ನೀವು ಜಸ್ಟ್ ನಂಬರ್ ಕಾಮೆಂಟ್ ಮಾಡಿ, ನಾನೇ ಕರೆ ಮಾಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2020 ಒಂದು ರೆನಾಲ್ಡ್ ಟ್ರಿಂಬರ್ ಅಂತೇಳಿ ಆ ಒಂದು ಕಾರ್ನ ಒಂದು ಕೂಡ ಪರ್ಚೇಸಲ್ಲಿ ಇಟ್ಟಿದ್ದಾರೆ. ಯಾರಿಗಾದರೂ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಆ ಒಂದು ಸೆಲ್ಲರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಹಾಗೆಯೇ ಸ್ನೇಹಿತರೆ, ಅವಸರದಲ್ಲಿ ನನ್ನ ಒಂದು ಬಯೋಡೇಟಾ ಕಳಿಸೋಕ್ಕೆ ಆಲ್ಮೋಸ್ಟ್ ಕಾರಣ ಹೀಗೆಲ್ಲ ಇದೆ. ನನ್ನ ಗಂಡ ತುಂಬಾ ಒಂದು ಸಂಶಯ ಪಡುತ್ತಾನೆ. ನಾನು ತವರು ಮನೆಗೆ ರಾಖಿ ಕಟ್ಟಲು ಅಂತೇಳಿ ಬಂದಿದ್ದೇನೆ. ಸೊ ಅದಕ್ಕೆ 4 ದಿನ ಇರುತ್ತೇನೆ. ಒಳ್ಳೆ ಹೋಟೆಲ್ ಕೂಡ ಬುಕ್ ಮಾಡಿಕೊಂಡು ದಪ್ಪ ಊಟ ಹಾಕಿಕೊಂಡು ಮಲಗುವ ಒಂದು ಆಸೆ ಕೂಡ ಆಗಿದೆ. ನನಗೆ 4 ದಿನ ಒಂದು ಹೋಟೆಲ್ ಅಲ್ಲಿ ನನ್ನ ಜೊತೆಗೆ ಸಮಯ ಕೊಡುವಂಥ ಒಬ್ಬ ಗಂಡು ಬೇಕು. ಸೊ ನನ್ನ ಈ ಒಂದು ವಿಳಾಸ ನಿಮಗೆ ಒಂದು ವಾಟ್ಸಪ್ ಮಾಡ್ತೇನೆ. ಅಲ್ಲಿಗೆ ಬಂದು ಕರೆ ಮಾಡಿ, ನಾನೇ ನಿಮಗೆ ಬಂದು ಕರೆದುಕೊಂಡು ಹೋಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಹೋಟೆಲ್ ಅಲ್ಲಿ ಹೀಗೆಲ್ಲ ಒಂದು ಊಟ ಕೊಟ್ಟರೆ ಸಾಕು, ನನಗೂ ಕೂಡ ತೃಪ್ತಿ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒಂದು ನೋಡಿ, ನನ್ನ ಗಂಡನಿಗೆ ಹೆಚ್ಚು ಒಂದು ಸಮಯ ಒಂದು ಮಾಡುವ ಆಸೆ ಇಲ್ಲ, ಆದರೂ ಸಂಶಯ ಪಡ್ತಾನೆ. ಅದಕ್ಕೆ ಈ ಕಡೆ ಬಂದಾಗ ಮಾತ್ರ ನನ್ನ ಒಂದು ತೂತು ಸುಖವಾಗಿ ಇರುತ್ತೆ. ನಿಮ್ಮ ಒಂದು ದಪ್ಪ ಊಟದಿಂದ ಬಗ್ಗಿಸಿಕೊಂಡು ಕನಿಷ್ಠ ಅಂದರೂ ಕೂಡ 20 ನಿಮಿಷ ಮಾಡಿದರೆ ಕೊನೆಯ ತನಕ ನಿಮ್ಮ ಜೊತೆಗೆ ಹೀಗೆ ಮಾಡಿಸಿಕೊಂಡು ಇರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಕಾರಣ, ನನ್ನ ಗಂಡ ಮಾಡೋದೇ ಇಲ್ಲ. ಅವನು ತಿಂಗಳಿಗೆ ಒಮ್ಮೆ ಆದರೂ ಕೂಡ ಅವರ ಒಂದು ಊಟ ಚೆನ್ನಾಗಿ ಒಳಗಡೆ ನುಗ್ಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ತಿಂಗಳಿಗೆ ಒಮ್ಮೆ ಮಾಡಿದರೂ ಕೂಡ ಅಷ್ಟೊಂದು ನನಗೆ ಸುಖ ಸಿಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತೇಳಿ ಅವರ ಒಂದು ಸ್ಪಷ್ಟ ಮಾಹಿತಿ ಕೂಡ ಹೀಗೆಲ್ಲ ಇದೆ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂ ನೋಡಲಿಕ್ಕೆ ಹೋದರೆ 6,33,000 ತನಕ ಇದರ ಒಂದು ಪ್ರೈಸ್ ಹೇಳ್ಕೊಂಡಿದ್ದಾರೆ. ಜೂನ್ 2020 ಇದನ್ನು ಒಂದು ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 65,000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಮಾಡಲಾಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ 5 ಗೇರ್ ಹೊಂದಿದೆ ಮತ್ತು ಮ್ಯಾನ್ಯುವಲ್ ಓವರ್ ರೈಡ್ ಕೂಡ ಇದೆ. ಮತ್ತು ನಂಬರ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ಇನ್ಶೂರೆನ್ಸ್ ಪ್ರೆಸೆಂಟ್ ಎಕ್ಸ್ಪೈರ್ ಆಗಿದೆ, ಬಟ್ ಅದನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೇಳ್ಕೊಂಡಿದ್ದಾರೆ. ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ನೋಡಲಿಕ್ಕೆ ಹೀಗಿದೆ, ಮತ್ತು ಆಲ್ಮೋಸ್ಟ್ ಫ್ರಂಟಲ್ಲಿ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸ್ಟೇರಿಂಗ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಲೊಕೇಶನ್ ಬಂದುಬಿಟ್ಟು ಕೊಚ್ಚಿಲಿ ಇರೋದು ಗಾಡಿ. ಹಾಗೆಯೇ ಆಲ್ಮೋಸ್ಟ್ ಪಾಯಿಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರೆದಿದೆ. ಫೈನಾನ್ಸ್ ಅವೈಲೇಬಲ್ ಕೂಡ ಇದೆ. ಮತ್ತು ರಿಟರ್ನ್ ಆಪ್ಷನ್ ಕೂಡ ಇದೆ. 7 days ಒಂದು ಮನಿ ಬ್ಯಾಕ್ ರಿಟರ್ನ್ ಆಪ್ಷನ್ ಕೂಡ ಇದೆ. ಹಾಗೆಯೇ ಟುಡೇ ಆಲ್ಮೋಸ್ಟ್ ಪ್ರೆಸೆಂಟ್ ನೋಡಲಿಕ್ಕೆ ಹೋದರೆ ಇದು 300+ ಒಂದು ಪಾಯಿಂಟ್ಸ್ನ ಕೂಡ ಪಡ್ಕೊಂಡಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಆಗಿರುತ್ತೆ. ಕಾರ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.